ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿ ಟ್ಯೂಟೋರಿಯಲ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಏನು ನೋಡ್ತೇವಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಕೆಸೆಟ್ನ ಅಧಿಸೂಚನೆಯ ಕುರಿತು ತಿಳ್ಕೊಳ್ತಾ ಹೋಗ್ತೇವೆ. ಈ ಕೆಸೆಟ್ ಅಧಿಸೂಚನೆ ಏನು ತಿಳ್ಕೊತಪ್ಪ ಅಂದ್ರೆ ಅರ್ಜಿ ಸಲ್ಲಿಕೆ ದಿನಾಂಕ ಪ್ರಾರಂಭ, ಅರ್ಜಿ ಸಲ್ಲಿಕೆ ದಿನಾಂಕ ಮುಕ್ತಾಯ ಮತ್ತು ಪರೀಕ್ಷಾ ಶುಲ್ಕವನ್ನು ಪಾವತಿಸುವ ದಿನಾಂಕ ಮತ್ತು ಅರ್ಹತಾ ಮಾನದಂಡಗಳ ಕುರಿತು ಮತ್ತು ಯಾವ ವಿಷಯದಲ್ಲಿ ನಾವು ಕೆಸೆಟ್ ಎಕ್ಸಾಮನ್ನು ಬರೆಯಬಹುದು ಎಂಬುದರ ಕುರಿತಾದ ಸಂಕ್ಷಿಪ್ತವಾದ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈಗಾಗಲೇ 22/8/2025 ಕೆಸೆಟ್ ನೋಟಿಫಿಕೇಶನ್ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕ ಅರ್ಹತಾ ಪರೀಕ್ಷೆ ಕೆಸೆಟ್ 2025 2/11/2025 ಭಾನುವಾರದಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ನಡೆಸಲು ಆಯೋಜಿಸಲಾಗಿದೆ. ಅಂದ್ರೆ ಈ ಪರೀಕ್ಷೆ ಯಾರು ನಡೆಸ್ತಾರಪ್ಪ ಅಂದ್ರೆ KEAದವರು ಈ ಪರೀಕ್ಷೆಯನ್ನು ಕೆಸೆಟ್ ಪರೀಕ್ಷೆಯನ್ನು ನಡೆಸ್ತಾರೆ. ಹಾಗಾದ್ರೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಯಾವಾಗ ಅಂದ್ರೆ ಕೆಸೆಟ್ನ ಅರ್ಜಿ ಸಲ್ಲಿಕೆ ಪ್ರಾರಂಭ 28/8/2025. ಹಾಗಾದ್ರೆ ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ 18/9/2025. ಹಾಗಾದ್ರೆ ಅರ್ಜಿ ಶುಲ್ಕ ಪಾವತಿಸುವ ಕೊನೆಯ ದಿನಾಂಕನ ಒಂದು ದಿನ ಎಕ್ಸ್ಟೆಂಡ್ ಕೊಟ್ಟಾರೆ, ಹೆಚ್ಚಿಗೆ ಕೊಟ್ಟಾರೆ. 19/9/2025 ನೀವು ಪೇಮೆಂಟನ್ನು ಮಾಡೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಪ್ರವೇಶ ಪತ್ರವನ್ನು ಯಾವಾಗ ಬಿಡುಗಡೆ ಮಾಡ್ತಾರಪ್ಪ ಅಂದರೆ 24/10/2025 ನಿಮಗೆ KEಯವರ ವೆಬ್ಸೈಟ್ನಲ್ಲಿ ಕೆಸೆಟ್ದ ಪ್ರವೇಶ ಪತ್ರವನ್ನು ಹಾಲ್ ಟಿಕೆಟನ್ನು ಬಿಡುಗಡೆಯನ್ನು ಮಾಡ್ತಾರೆ. ಎಕ್ಸಾಮ್ ಯಾವಾಗ ನಡೀತೈತೆ ಅಂದ್ರೆ ಪರೀಕ್ಷೆ ದಿನಾಂಕ ಈಗಾಗಲೇ ಮೇಲೆ ನೋಡ್ದಂಗೆ 2/11/2025 ಭಾನುವಾರದಂದು ಈ ಪರೀಕ್ಷೆ ನಡೀತೈತಿ. ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಅರ್ಜಿಯನ್ನು ಯಾವ ಥರ ಸಲ್ಲಿಕೆ ಮಾಡೋದು, ಎಲ್ಲಿ ಸಲ್ಲಿಸುವುದು ಅರ್ಜಿ ಅಂದ್ರೆ ಅಭ್ಯರ್ಥಿಗಳು ಕೆಸೆಟ್ 2025ಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಯಾವ ವೆಬ್ಸೈಟ್ ಅಂದ್ರೆ ಇಲ್ಲಿ ಕೊಟ್ಟಾರೆ ನೋಡಿ, http://cet.online.kr.gov.in/KEA. ಈ ಒಂದು ವೆಬ್ಸೈಟ್ನಲ್ಲಿ ನೀವು ಕೆಸೆಟ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಏನೇನ ಮುನ್ಸೂಚನೆ ಅಧಿಸೂಚನೆಯನ್ನು ನೋಡಬೇಕಾದ್ರೆ ನಿಮಗೆ ಕೆಸೆಟ್ ಎಕ್ಸಾಮನ್ನು ಒಟ್ಟಾರೆಯಾಗಿ 33 ವಿಷಯಗಳಲ್ಲಿ ನಡೆಸಲಾಗ್ತೈತಿ. ಎಷ್ಟು ಕೆಸೆಟ್ ಪರೀಕ್ಷೆನ ಒಟ್ಟಾರೆಯಾಗಿ 33 ವಿಷಯಗಳಲ್ಲಿ ನಡೆಸಲಾಗ್ತೈತಿ. ಹಾಗಾದ್ರೆ ಈ ಕೆಸೆಟ್ ಪರೀಕ್ಷೆ ಒಳಗೆ ಅರ್ಹತೆ ಪತ್ರ ಏನು ಉಪಯೋಗಪ್ಪ ಅಂತಂದ್ರೆ ಕೆಸೆಟ್ ಪರೀಕ್ಷೆ ಅರ್ಹತೆ ಪತ್ರ ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾನಿಲಯ ಅಥವಾ ಪ್ರಥಮ ದರ್ಜೆ ಪದವಿ ಕಾಲೇಜು ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ, ಅದು ಸರ್ಕಾರಿ ಆಗಿರಲಿ ಅನುದಾನಿತ ಅಥವಾ ಖಾಸಗಿ ಕಾಲೇಜುಗಳಲ್ಲಿ ನೀವು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗ್ತೀರಿ. ಅಂದ್ರೆ ಗೆಸ್ಟ್ ಲೆಕ್ಚರರ್ಸ್ಗೆ ನೀವು ಅರ್ಹತೆಯನ್ನು ಪಡೆದುಕೊಳ್ತೀರಿ. ಅರ್ಹತಾ ನಿಬಂಧನೆಗಳ ಕುರಿತು ನೋಡೋದಾದ್ರೆ ನೀವು ಕೆಸೆಟ್ ಎಕ್ಸಾಮ ಕ್ಲಿಯರ್ ಆದರೂ ಸಹ ನಿಮಗೇನು ಅರ್ಹತೆ ಇರಬೇಕು ಅಂದ್ರೆ ಇಲ್ಲಿ ಮೇಲೆ ತಿಳಿಸ್ದಂಗೆ ಒಂದು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ನೇಮಕಗೊಳ್ಬೇಕಂದ್ರೆ ಏನು ಅರ್ಹತೆ ಇರಬೇಕಂದ್ರೆ ನೀವು ಅಭ್ಯರ್ಥಿಗೆ UGCಯಿಂದ ಮಾನ್ಯತೆ ಪಡೆದಂತಹ ವಿಶ್ವವಿದ್ಯಾನಿಲಯ ಅಥವಾ ಉನ್ನತ ಶಿಕ್ಷಣ ಸಂಸ್ಥೆಯಿಂದ ಸ್ನಾತಕೋತ್ತರ ಪದವಿಯಲ್ಲಿ 55% ಅಂಕಗಳನ್ನು ಹೊಂದಿ ತೇರ್ಗಡೆಗೊಂಡಿರಬೇಕು. ಅಂದರೆ ನೀವು PGಯಲ್ಲಿ 55% ಅಗ್ರಿಗೇಟ್ನೊಂದಿಗೆ ತೇರ್ಗಡೆಗೊಂಡಿರಬೇಕು. ಅದರೊಳಗೆ ಮೀಸಲಾತಿಯನ್ನು ಇಟ್ಟಿದ್ದಾರೆ. SC ST ಅವರಿಗೆ ಎಷ್ಟು ಅಂದರೆ 50% ಅಗ್ರಿಗೇಟ್ ಮಾಡಿದರೂ ಸಹ ಅವರು ಕೆಸೆಟ್ ಪರೀಕ್ಷೆಗೆ ಅರ್ಹತೆಯನ್ನು ಪಡೆದುಕೊಳ್ತಾರೆ. ಹಾಗಾದ್ರೆ ಈ ಕೆಸೆಟ್ ಎಕ್ಸಾಮನ್ನು ಯಾವ ಅಭ್ಯರ್ಥಿಗಳು ಬರೀಬೋದು, ಯಾರ್ಯಾರು ಅಪ್ಲೈ ಮಾಡ್ಬೋದು ಅನ್ನೋದು ನೋಡೋದಾದ್ರೆ ಸ್ನಾತಕೋತ್ತರ ಪದವಿಯನ್ನು ಪಡೆದವರು, ಈಗಾಗಲೇ ಯಾರು PGಯನ್ನು ಕಂಪ್ಲೀಟ್ ಮಾಡಿದಿರಿ, ಯಾರು MA MCom MSc MEd ಈ ಥರ ಯಾರು ಕಂಪ್ಲೀಟ್ ಮಾಡಿರ್ತಿಲ್ಲ ಅವರು ಈ ಪರೀಕ್ಷೆಯನ್ನು ಬರೆಯಲು ಅರ್ಹರಾಗಿರ್ತಾರೆ. ಇವರಷ್ಟೇ ಅಲ್ಲದೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಸಹ ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಅರ್ಹರಾಗಿರ್ತಾರೆ.
ಈಗ ನೀವು ಪ್ರಸ್ತುತ ಪಿ ಜಿಯಲ್ಲಿ ಪ್ರಥಮ ಸೆಮಿಸ್ಟರ್ ಅಥವಾ ದ್ವಿತೀಯ ಸೆಮಿಸ್ಟರ್, ತೃತೀಯ ಸೆಮಿಸ್ಟರ್ ಮತ್ತು 4ನೇ ಸೆಮಿಸ್ಟರ್ನಲ್ಲಿ ವ್ಯಾಸಂಗ ಮಾಡ್ತಿದ್ದರೂ ಸಹ ನೀವು ಕೆಸೆಟ್ ಪರೀಕ್ಷೆಯನ್ನು ಬರೆಯಲು ಅರ್ಹತೆಯನ್ನು ಹೊಂದಿರುತ್ತಾರೆ. ಈಗ ಪ್ರಸ್ತುತ ವ್ಯಾಸಂಗ ಮಾಡಾಕತ್ತಾರ ಇನ್ನೊಂದು ಮುಖ್ಯವಾಗಿದೆ ಏನಂದ್ರೆ, ಅವರು ಕೆಸೆಟ್ ಪರೀಕ್ಷೆಯನ್ನು ತೇರ್ಗಡೆಗೊಂಡ್ರಂದ್ರೆ ಅವರು ಕೆಸೆಟ್ ಪರೀಕ್ಷೆಯಲ್ಲಿ ತೇರ್ಗಡೆಗೊಂಡ್ರೆ ಅವರು ಡೈರೆಕ್ಟಾಗಿ ಯಾವುದೇ ಒಂದು ಲೆಕ್ಚರ್ ಹುದ್ದೆಗೆ ಅಪ್ಲೈ ಮಾಡೋಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಅವ್ರು ಪ್ರಸ್ತುತ ಇನ್ನೂ ವ್ಯಾಸಂಗವನ್ನು ಮಾಡ್ತಿರ್ತಾರೆ. ಅವರು ಈ ಕೆಸೆಟ್ ಫಲಿತಾಂಶ ಪ್ರಕಟಿಸಿದ ದಿನಾಂಕದಿಂದ 2 ವರ್ಷದ ಒಳಗಾಗಿ ಅವರು ತಮ್ಮ ಪಿ ಜಿಯನ್ನು ಕಂಪ್ಲೀಟ್ಗೊಳಿಸಿ ತಮ್ಮ ಅಂಕಪಟ್ಟಿಗಳನ್ನು ಸಲ್ಲಿಸಿದ್ರೆ ಮಾತ್ರ ಅವ್ರಿಗೆ ಏನು ಸಿಗ್ತದಪ್ಪ ಅಂದ್ರೆ ಈ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರ ದೊರೀತೈತಿ. ಅಂದರೆ ಕೆಸೆಟ್ನ ಪ್ರಮಾಣ ಪತ್ರ ಯಾವಾಗ ದೊರೀತೈತೆ ಅಂದ್ರೆ, ನೀವು ಕೆಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಗೊಂಡ ದಿನಾಂಕದಿಂದ 2 ವರ್ಷದ ಒಳಗಾಗಿ ನಿಮ್ಮ ಪಿ ಜಿ ಸರ್ಟಿಫಿಕೇಟ್ಗಳನ್ನ, ಅಂಕಪಟ್ಟಿಗಳನ್ನ KEAಗೆ ಸಬ್ಮಿಟ್ ಮಾಡಿದಾಗ ನಿಮಗೆ ಕೆಸೆಟ್ದ ಪ್ರಮಾಣ ಪತ್ರ ದೊರೀತೈತಿ. ಹಾಗಾದರೆ ನಾವು ಯಾವ ವಿಷಯದ ಕುರಿತು ಕೆಸೆಟ್ ಎಕ್ಸಾಮ್ ಬರಿಬೋದು ಅಂದ್ರೆ, ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಅಭ್ಯರ್ಥಿಗಳು ಕೆಸೆಟ್ ಎಕ್ಸಾಮನ್ನು ತೆಗೆದುಕೊಳ್ಳಬೇಕು. ಇವಾಗ ನೀವು ಪಿ ಜಿಯಲ್ಲಿ ಎಮ್ ಎ ಕನ್ನಡ, ಎಕನಾಮಿಕ್ಸ್, ಪೊಲಿಟಿಕಲ್, ಇವಾಗ ಸೈನ್ಸ್ ಆರ್ ಫಿಸಿಕ್ಸ್, ಮ್ಯಾಥ್ಸ್, ಈ ರೀತಿ ಯಾವ್ಯಾವ ಸಬ್ಜೆಕ್ಟ್ನಲ್ಲಿ ತೊಗೊಂಡು ಪಿ ಜಿಯಲ್ಲಿ ಅಧ್ಯಯನ ಮಾಡಿರ್ತಿರಲ್ಲ ಆ ವಿಷಯದ ಕುರಿತು ನೀವು ಕೆಸೆಟ್ ಎಕ್ಸಾಮೆಲ್ಲ ತೆಗೆದುಕೊಳ್ಳಬಹುದು. ನಂತರ ನೋಡೋದ್ರಲ್ಲಿ ವಯೋಮಿತಿ, ಈ ಎಷ್ಟು ವಯಸ್ಸು ಮಟ್ಟ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಅಂದ್ರೆ, ಇದಕ್ಕೆ ಆದ ತರನಾದ ವಯೋಮಿತಿಯನ್ನು ನಿಶ್ಚಯಿಸಿಲ್ಲ. ಅಂದರೆ ನೀವು ಎಷ್ಟು ವಯಸ್ಸಿನವರಾದರೂ ಸಹ ಇದಕ್ಕೆ ಪಿ ಜಿ ಕಂಪ್ಲೀಟ್ ಆಗಿದ್ರೆ ಈ ಪರೀಕ್ಷೆನ ತೆಗೆದುಕೊಳ್ಳಲು ಅರ್ಹತೆಯನ್ನು ಪಡೆದಿರ್ತೀರಿ. ನಂತರ ಇವು ಅಷ್ಟೊಂದು ಇದಿಲ್ಲ, ನೋಡೋಣ ನೆಕ್ಸ್ಟ್. ಪರೀಕ್ಷಾ ಶುಲ್ಕ ಮತ್ತು ಪಾವತಿಸುವ ವಿಧಾನ. ಪರೀಕ್ಷಾ ಶುಲ್ಕ ಎಷ್ಟು ಇಟ್ಟಾರಪ್ಪ ಅಂದ್ರೆ, ಒಂದು ಕೆಸೆಟ್ ಎಕ್ಸಾಮ್ ನೀವು ಅಪ್ಲೈ ಮಾಡ್ಬೇಕಂದ್ರೆ ಎಷ್ಟು ಇಟ್ಟಾರಂದ್ರೆ, ಸಾಮಾನ್ಯ ವರ್ಗ ಪ್ರವರ್ಗ 2A 2B 3A 3B ಹಾಗೂ ಇತರೆ ರಾಜ್ಯದ ಅಭ್ಯರ್ಥಿಗಳಿಗೆ 1,000 ರು ಪರೀಕ್ಷಾ ಶುಲ್ಕವನ್ನು ನಿಗದಿಪಡಿಸಿದ್ರೆ, ಪ್ರವರ್ಗ 1 SC ST PWD ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 700 ರುಗಳನ್ನ ನಿಗದಿಪಡಿಸಲಾಗಿದೆ. ಈ ಒಂದು ಶುಲ್ಕವನ್ನು ನೀವು ಆನ್ಲೈನಲ್ಲಿಯೇ ತುಂಬಬೇಕಾಕೈತಿ. ಯಾವುದೇ ಥರನಾದ ಬ್ಯಾಂಕಿಗೆ ಹೋಗಿ ಚಲನ್ ತುಂಬುವ ಅವಶ್ಯಕತೆ ಇರೋಂಗಿಲ್ಲ. ನೀವು ಈ ಶುಲ್ಕವನ್ನು ಆನ್ಲೈನ್ ಮುಖಾಂತರವೇ ಪಾವತಿಯನ್ನು ಮಾಡಬೇಕಾಕೈತಿ. ನೆಕ್ಸ್ಟ್ ನೋಡೋದಾದ್ರೆ, ಹಾಗಾದರೆ ಎಕ್ಸಾಮ್ದ ಪರೀಕ್ಷಾ ವಿಧಾನ ಮತ್ತು ಪರೀಕ್ಷಾ ದಿನಾಂಕದ ಕುರಿತು ನೋಡೋಣ. ಪರೀಕ್ಷೆ ಅಂಕರು ಇವಾಗ ದಿನಾಂಕ ನಿಮ್ಮ ಮ್ಯಾಲೆ ನೋಡಿರಿ, 2/11/2025 ನಡೆದಿದೆ. ಈ ಪರೀಕ್ಷೆಯಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತೇಳಿ 2 ಪತ್ರಿಕೆಗಳು ಇರ್ತಾವೆ. ಅದರಲ್ಲಿ ಪತ್ರಿಕೆ 1ರಲ್ಲಿ 50 ಪ್ರಶ್ನೆಗಳು 100 ಅಂಕ. ಪ್ರತಿ ಒಂದು ಪ್ರಶ್ನೆಗೆ 2 ಅಂಕಗಳಂತೆ ನಿಗದಿಪಡಿಸಲಾಗಿರ್ತೈತಿ. ಅದೇ ರೀತಿ 2ನೇ ಪತ್ರಿಕೆಯಲ್ಲಿ 100 ಪ್ರಶ್ನೆಗಳು 200 ಅಂಕ. ಇಲ್ಲೂ ಸಹ ಒಂದು ಪ್ರಶ್ನೆಗೆ 2 ಅಂಕ ನಿಗದಿಯಾಗಿರ್ತೈತಿ. ಒಟ್ಟಾರೆಯಾಗಿ ಸಮಯ ನಿಮಗೆ ಎಕ್ಸಾಮ್ ಪರೀಕ್ಷೆಯನ್ನು ಬರೆಯಲು 3 ಗಂಟೆ ಕಾಲಾವಕಾಶನ ನೀಡಲಾಗಿರ್ತೈತಿ. ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ನಿಗದಿಪಡಿಸಲಾಗಿರ್ತೈತಿ. ಇಲ್ಲಿ ಇನ್ನೊಂದು ಸೂಚನೆ ನೋಡ್ರಿ, ಅಭ್ಯರ್ಥಿಗಳು ಮಧ್ಯಾಹ್ನ 1 ಗಂಟೆಯ ಮೊದಲು ಪರೀಕ್ಷಾ ಕೇಂದ್ರದಿಂದ ಹೊರಬರಲು ಅನುಮತಿಸಲಾಗುವುದಿಲ್ಲ. ನೀವು ಒಂದು ವೇಳೆ ಎಕ್ಸಾಮನ್ನು ಮುಂಚಿತವಾಗಿ ಮುಗಿಸಿದ್ರು ಸಹ ನಿಮ್ಗೆ 1 ಗಂಟೆ ನಂತರ ನೀವು ಎಕ್ಸಾಮ್ ಹಾಲಿಂದ ಹೊರಗೆ ಬರಬೇಕಾಕೈತಿ. ಹಾಗಾದರೆ ಪತ್ರಿಕೆಗಳು ಪತ್ರಿಕೆ 1 ಮತ್ತು 2 ಅಲ್ಲಿ ಏನೇನು ಇರ್ತೈತೆ ಅಂತ ನೋಡೋದಾದ್ರೆ, ಪತ್ರಿಕೆ 1 ಸಾಮಾನ್ಯ ಪ್ರಶ್ನೆ ಪತ್ರಿಕೆಯು ಅಭ್ಯರ್ಥಿಗಳ ಬೋಧನೆ, ಸಂಶೋಧನೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನ ಪರೀಕ್ಷಿಸೋದಾಗ್ತೈತಿ. ಅಂದ್ರೆ ಪ್ರಶ್ನೆ ಪತ್ರಿಕೆ 1ರಲ್ಲಿ ನಿಮಗೆ ಬೋಧನೆಯ ಕುರಿತಾದ ಮಾಹಿತಿ ಇರ್ತೈತಿ, ಸಂಶೋಧನೆ ಮತ್ತು ನಿಮ್ಮ ಬೌದ್ಧಿಕ ಸಾಮರ್ಥ್ಯವನ್ನು ಪರೀಕ್ಷಿಸುವ ಪ್ರಶ್ನೆ ಪತ್ರಿಕೆ ಯಾವುದಾಗಿರ್ತೈತಿ, ಪತ್ರಿಕೆ 1. ಎಷ್ಟು ಪ್ರಶ್ನೆ ಇರ್ತಾವೋ ಒಟ್ಟಾರೆಯಾಗಿ 50 ಪ್ರಶ್ನೆ 100 ಅಂಕ. ಇನ್ನು ಪತ್ರಿಕೆ 2ರಲ್ಲಿ ನೀವು ಅಭ್ಯರ್ಥಿಯು ಆಯ್ಕೆ ಮಾಡಿದ ವಿಷಯದ್ದಾಗಿರ್ತೈತಿ. ಇವಾಗ ನೀವು ಪಿ ಜಿಯಲ್ಲಿ ಯಾವ ವಿಷಯನ ಕುರಿತು ಆಯ್ಕೆ ಮಾಡ್ಕೊಂಡು ಅಧ್ಯಯನ ಮಾಡ್ತಿರಲ್ಲ ಮತ್ತು ನೀವು ಕೆಸೆಟ್ ಎಕ್ಸಾಮ್ನ ಬರೆಯಲು ಯಾವ ವಿಷಯವನ್ನು ಆಯ್ಕೆ ಮಾಡ್ಕೊಂಡಿರ್ತಿರಲ್ಲ
ಆ ವಿಷಯದ ಕುರಿತಿಲ್ಲಿ ನೀವು ಪೇಪರ್ 2ನಲ್ಲಿ ಎಕ್ಸಾಮನ್ನು ಬರಿತೀರಿ. ಅದು ಒಟ್ಟಾರೆಯಾಗಿ 100 ಪ್ರಶ್ನೆಗಳಿರ್ತಾವೆ. ಅದಕ್ಕೆ 200 ಅಂಕಗಳು. ನೆಕ್ಸ್ಟ್ ನೋಡೋದಾದ್ರೆ ಪರೀಕ್ಷೆಯ ಪಡೆಯಬೇಕಾದ ಕನಿಷ್ಠ ಅಂಕಗಳು ಅಂದರೆ ನೀವು ಕೆಸೆಟ್ ಎಕ್ಸಾಮಲ್ಲಿ ಪಡೆಯಬೇಕಾದ ಕನಿಷ್ಠ ಅಂಕ ಎಷ್ಟಪ್ಪ ಅಂದ್ರೆ ಜನರಲ್ದಾರ 2 ಪತ್ರಿಕೆಗಳನ್ನ ಸೇರಿ 40% ಅಂಕದೊಂದಿಗೆ ತೇರ್ಗಣನೆಗೊಂಡಿರಬೇಕು. SC ST ಕ್ಯಾಟಗರಿ 1 2A 2B 3Aದವರು 2 ಪತ್ರಿಕೆಗಳನ್ನ ಸೇರಿ 35 ಅಂಕಗಳೊಂದಿಗೆ ತೇರ್ಗಡೆಗೊಂಡಿದ್ರು ಸಹ ಅವರು ಈ ಕೆಸೆಟ್ ಎಕ್ಸಾಮ್ನಲ್ಲಿ ತೇರ್ಗಡೆಯನ್ನು ಹೊಂದಿದಂಗೆ ಆಕೈತಿ. ನಂತರ ನಾವೇನು ನೋಡಿಲ್ಲಿ ಪರೀಕ್ಷಾ ವಿಷಯಗಳು. ಒಟ್ಟಾರೆಯಾಗಿ ನೀವು 33 ವಿಷಯಗಳಲ್ಲಿ ಕೆಸೆಟ್ ಪರೀಕ್ಷೆನ ಬರೆಯಬಹುದು. ಅಂದರೆ ನೀವು PGಯಲ್ಲಿ ಅಧ್ಯಯನ ಮಾಡಿದ ವಿಷಯಗಳಿಗೆ ಅನುಗುಣವಾಗಿ ಆ 33 ವಿಷಯಗಳು ಯಾವಂದ್ರೆ ಇಲ್ಲಿ ನೋಡ್ಬೋದು ನೀವು. ವಾಣಿಜ್ಯಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಈ ರೀತಿಯಾಗಿ ಒಟ್ಟಾರೆಯಾಗಿ ಇಲ್ಲಿ 33 ವಿಷಯಗಳು ಇಲ್ಲಿ ನೀವು ನೋಡ್ಕೋಬೋದು. ನೀವು ಪ್ರತಿಯೊಂದು ಯಾವ್ಯಾವ ಭಾಷೆಯಲ್ಲಿ ಅವನ್ನ ಬರಿಬೋದು ಅನ್ನೋದು ಕೊಟ್ಟಲ್ಲಿ. ಇವಾಗ ನೀವು ವಾಣಿಜ್ಯಶಾಸ್ತ್ರ ಆದರೆ ಆಂಗ್ಲ ಭಾಷೆಯಲ್ಲಿ, ಇವಾಗ ರಾಜ್ಯಶಾಸ್ತ್ರ ನೋಡೋದಾದ್ರೆ ಕನ್ನಡ ಮತ್ತು ಆಂಗ್ಲ ಭಾಷೆ, ಇತಿಹಾಸನೂ ಕನ್ನಡ ಮತ್ತು ಆಂಗ್ಲ ಭಾಷೆ, ಇಲ್ಲಿ ಗೃಹ ವಿಜ್ಞಾನ, ಜೀವಶಾಸ್ತ್ರಗಳನ್ನ ಕೇವಲ ಆಂಗ್ಲ ಭಾಷೆಯಲ್ಲಿ ಬರೆಯಲು ಮಾತ್ರ ಅವಕಾಶ ನೀಡಲಾಗೈತಿ. ಈ 33 ವಿಷಯಗಳಲ್ಲಿ ಭಾಗ 1 ಮತ್ತು ಭಾಗ 2 ವಿಭಜನೆ ಮಾಡ್ಯಾರ. ಯಾವ ರೀತಿ ಅಂದ್ರೆ ಅದಕ್ಕಿಂತ ಮೊದಲಿಗೆ ಪರೀಕ್ಷಾ ಕೇಂದ್ರಗಳನ್ನ ನೋಡೋಣ. ಒಟ್ಟಾರೆಯಾಗಿ 11 ಪರೀಕ್ಷಾ ಕೇಂದ್ರಗಳ ಕುರಿತು ತಿಳಿಸ್ಯಾರು. ಯಾವ್ಯಾವು? ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು, ಮಂಗಳೂರು. ಒಟ್ಟಾರೆಯಾಗಿ 11 ಪರೀಕ್ಷಾ ಕೇಂದ್ರಗಳ ಕುರಿತು ತಿಳಿಸಿದ್ದಾರೆ. ನೆಕ್ಸ್ಟ್ ಈಗಾಗಲೇ ನಾ ಮೇಲೆ ಹೇಳ್ದಂಗೆ ಒಟ್ಟಾರೆಯಾಗಿ 33 ವಿಷಯಗಳನ್ನ 2 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ಯಾರ. ಮೊದಲು 18 ಭಾಗ ಎದಲ್ಲಿ ಒಟ್ಟು 18 ವಿಷಯಗಳು. 18 ವಿಷಯಗಳು ಯಾವಂದ್ರೆ ವಾಣಿಜ್ಯಶಾಸ್ತ್ರ, ಕನ್ನಡ, ಅರ್ಥಶಾಸ್ತ್ರ, ಈ ರೀತಿಯಾಗಿ ಒಟ್ಟಾರೆಯಾಗಿ ವಿಜ್ಞಾನಗಳು ಮಟ್ಟ 18 ವಿಷಯಗಳನ್ನ ಸೇರ್ಪಡೆ ಮಾಡ್ಯಾರ ಭಾಗ ಎ ಒಳಗೆ. ಭಾಗ ಬಿ ಒಳಗೆ ಒಟ್ಟಾರೆಯಾಗಿ 15 ವಿಷಯಗಳನ್ನ ಸೇರ್ಪಡೆ ಮಾಡ್ಯಾರ. ಭಾಗ ಎ ಮತ್ತು ಭಾಗ ಬಿಗೆ ಏನು ಡಿಫ್ರೆನ್ಸ್ ಅಂದ್ರೆ ಈ ಭಾಗ ಎದಾಗ ಏನು 18 ಸಬ್ಜೆಕ್ಟ್ ಅದಲ್ಲ, 18 ಸಬ್ಜೆಕ್ಟ್ದಾರ ಈ ಮೇಲೆ ತೋರಿಸಿದಂಥ 11 ಎಕ್ಸಾಮ್ ಸೆಂಟರ್ ಕೇಂದ್ರಗಳಲ್ಲಿ ಬೇಕಾದಂಥ ಸೆಂಟ್ರನ್ನು ನೀವು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇದೆ. ಆದ್ರೆ ಇಲ್ಲಿ ಭಾಗ ಬಿದಲ್ಲಿ ತೋರಿಸಿದಂಥ 15 ವಿಷಯಗಳ ಅಭ್ಯರ್ಥಿಗಳು ಕೇವಲ ಬೆಂಗಳೂರನ್ನು ಪರೀಕ್ಷಾ ಕೇಂದ್ರವನ್ನಾಗಿ ಆಯ್ಕೆ ಮಾಡಿಕೊಳ್ಳಬೇಕಾಗಿದೆ. ನೆಕ್ಸ್ಟ್ ನೋಡೋದಾದ್ರೆ ಇದು ಸೂಚನೆ. ಅಭ್ಯರ್ಥಿಯು ಒಂದೇ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿದ ನಂತರ ಪರೀಕ್ಷಾ ಕೇಂದ್ರ ಬದಲಾವಣೆ ಮಾಡಲು ಅವಕಾಶವಿಲ್ಲ. ಇವಾಗ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದು ಮುಂದೆ ಒಮ್ಮೆ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿಕೊಂಡ ನಂತರ ಅದನ್ನು ಬದಲಾವಣೆ ಮಾಡೋಕ್ಕೆ ಅವಕಾಶವಿರುವುದಿಲ್ಲ. ಒಂದೇ ಬರೀ ಹಾಕೋದು ಮುಂದೆ ಕ್ಲಿಯರಾಗಿ ನೋಡಿಕೊಂಡು ನಿಮ್ಮ ನಿಯರೆಸ್ಟ್ ಎಕ್ಸಾಮ್ ಸೆಂಟ್ರನ್ನು ಆಯ್ಕೆ ಮಾಡಿಕೊಳ್ಬೇಕು. ನಂತರ ಭಾಗ ಬಿಯಲ್ಲಿ ಇಲ್ಲೇ ನೋಡಿದಂಗೆ ಭಾಗ ಬಿಯಲ್ಲಿ ನಮೂದಿಸಿರುವ 15 ವಿಷಯಗಳಿಗೆ ಬೆಂಗಳೂರು ಕೇಂದ್ರವನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ನಂತರ ಇಲ್ಲಿ ಅರ್ಜಿ ಸಲ್ಲಿಸೋ ವಿಧಾನ ಈಗಾಗಲೇ ಮೇಲೆ ವೆಬ್ಸೈಟನ್ನು ಕುರಿತು ನಿಮಗೆ ತಿಳಿಸಿದೆ. http://karnataka.gov.in/ke ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಆನ್ಲೈನ್ ನೀವು ಅರ್ಜಿ ಸಲ್ಲಿಸ್ಕೊಂಡಾಗ ಲಾಸ್ಟ್ ಮೂಮೆಂಟ್ ಮಟ್ಟ ಅಂತ ಯಾರೂ ವೇಟ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಸರ್ವರ್ ಸ್ಲೋ ಆಗಿ ಅರ್ಜಿ ಸಲ್ಲಿಕೆಗೆ ಪ್ರಾಬ್ಲಮ್ ಆಕೈತಿ. ನೆಕ್ಸ್ಟ್ ಇಲ್ಲೊಂದು ಸೂಚನೆ ಅದಾವು. ಅಭ್ಯರ್ಥಿಗಳು ಅಂತಿಮವಾಗಿ ಭರ್ತಿ ಮಾಡಿದ ಪ್ರತಿಗಳನ್ನು ಸಂರಕ್ಷಿಸಿ ಇಟ್ಟುಕೊಳ್ಳಬೇಕು. ಮತ್ತು ಎಲ್ಲ ಸ್ಕ್ಯಾನ್ ಪ್ರತಿಗಳು JPG ಸ್ವರೂಪದಲ್ಲಿ ಇರಬೇಕು. ಅಂದರೆ ನೀವು ಅಪ್ಲಿಕೇಶನ್ ಹಾಕೋದು ಮುಂದೆ ನೀವು ಸ್ಕ್ಯಾನ್ ಪ್ರತಿಗಳನ್ನು ಹಾಕಿರ್ತಾರಲ್ಲ, ನಿಮ್ಮ ಆರ್ಟ್ಸ್ ಕಾರ್ಡು ಎಲ್ಲ ಯಾವ ರೀತಿಯಲ್ಲಿ ಇರ್ಬೇಕಂದ್ರೆ JPEG ಸ್ವರೂಪದಲ್ಲಿ ಇರಬೇಕು. ಮತ್ತು ಈಗಾಗಲೇ ಮೇಲೆ ನೋಡಂಗೆ ಅರ್ಜಿ ಆನ್ಲೈನ್ ಮೂಲಕ ಶುಲ್ಕವನ್ನು ಪಾವತಿ ಮಾಡುವುದು. ಮತ್ತು ನಿಮಗೆ ಹಾಲ್ ಟಿಕೆಟನ್ನು KA ಅಂತರ್ಜಾಲದಲ್ಲಿ ನಿಮಗೆ ನೀಡ್ತೈತಿ. ಅಂದರೆ KA ವೆಬ್ಸೈಟ್ನವರು ನೀಡ್ತಾರೆ.
ಇನ್ನು ಕೆಳಗಿಲೆ ಸಾಮಾನ್ಯ ಸೂಚನೆಗಳು. ಇಲ್ಲಿ ಇನ್ನೊಂದು ಇದನ್ನು ಮುಖ್ಯವಾಗಿ ನೋಡಬೇಕಿಲ್ಲಿ. ಇಲ್ಲಿ ಯಾವುದೇ ಥರನಾದ ಋಣಾತ್ಮಕ ಅಂಕಗಳು ಇರುವುದಿಲ್ಲ, ಅಂದರೆ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ. ಇದಿಷ್ಟು. ಮತ್ತು ಉಳ್ಕಿದ್ದ ಅಂಕಗಳು ನಿಮಗೆ ಮೊಬೈಲ್ ತೊಗೊಂಡು ಹೋಗಬಾರ್ದು, ಯಾವುದೇ ವಾಚನ್ನು ಧರಿಸಬಾರ್ದು, ಇವಾದಾವಿಲ್ಲ. ಇದಿಷ್ಟು ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕುರಿತು ಆಯ್ತು ಸಂಕ್ಷಿಪ್ತವಾದ ಮಾಹಿತಿ. ಇದರಲ್ಲಿ ಯಾವುದೇ ಥರ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಮತ್ತು ಯಾವುದೇ ಥರನಾದ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳಿ. ಮತ್ತು ನಮ್ಮ ಇದೇ ಥರನಾಗಿ ಹೆಚ್ಚು ಉಪಯುಕ್ತವಾದ ಮಾಹಿತಿ ಬೇಕಾದರೆ ನಮ್ಮ ವಿ ವಿ ಟ್ಯೂಟೋರಿಯಲ್ ಯೂಟ್ಯೂಬ್ ಚಾನಲನ್ನು ಜಾಯ್ನ್ ಆಗಿ. ಧನ್ಯವಾದ.